ನಮಸ್ತೆ ಎಲ್ಲರಿಗೂ. ನಮ್ಮ ರಾಕಿನ ಬಿಟ್ಟು ತುಂಬ ದಿನ ಆಗಿತ್ತು. ಇವತ್ತು ಊರಿಗೆ ಬಂದ ತಕ್ಷಣ ಅವ್ನ ಖುಷಿ ನೋಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟೊಂದು ಖುಷಿ ಕೊಡ್ತಾ ಇದ್ದ ಊರಿಂದ ಬಂದೇನಂತ. ರಾಕಿ ಸ್ನಾನ ಆಗತ್ತೆ ಇವಾಗ. ಸ್ನಾನ ಆಗತ್ತೆ ನಮ್ಮ ರಾಕಿದ ಇವಾಗ. ಇಷ್ಟಪಡ್ತು ಅದಕ್ಕಿಂತ 10% ಪ್ರಾಣಿಗಳು. ಹಾಗಾಗಿ ಅದರಲ್ಲಿ ಇದು ತುಂಬ ಅಂದರೆ ತುಂಬ ಇಷ್ಟ ನನಗೆ. ಇದನ್ನು ನಮ್ಮ ತಾಯಿ ನೋಡ್ಕೋತಾರೆ, ನಮ್ಮಮ್ಮ ಇದನ್ನು ಯಾಕಂದರೆ ನಮ್ಮಮ್ಮ ಇಂಚೆ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಬಟ್ ಸ್ನಾನಕ್ಕೆ ಯಾವಾಗಲೂ ಬಿಸಿನೀರು ಕಾಯಿಸಿ ಅದು ಸ್ನಾನ ಮಾಡಿಸ್ತಾಳೆ. ಬಟ್ ನಾನೇ ಬಿಸಿನೀರು ಕಾಯಿಸ್ಲಿಲ್ಲ, ಹಂಗೆ ತಣ್ಣೀರಲ್ಲೇ ಸ್ನಾನ ಮಾಡಿಸ್ತಾ ಇದ್ದೆ. ಬೇಜಾರಾಗಿದ್ದ, ಅದ್ರ ಪರವಾಗಿಲ್ಲ ಅಂತ ಸ್ನಾನ ಮಾಡಿಸಿದೆ. ಆಮೇಲೆ ತುಂಬ ಚಳಿ ಆಗ್ತಾಯಿತ್ತು, ಆಮೇಲೆ ಒದ್ದಾಡೋಕ್ಕೆ ಶುರು ಮಾಡಿದ. ಹಾಗಾಗಿ ಇವನು ಹೇಗಪ್ಪ ಅಂದರೆ ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ಅಂತಾರ ಅವನು. ನಾವು ಏನು ತಿಂತೀವಲ್ಲ ಅದಕ್ಕೆ ಹಾಕ್ಲೇಬೇಕು ಅವನಿಗೆ. ಆ್ಯಪಲ್ ತಿಂದರೆ ಆ್ಯಪಲ್ ಹಾಕಬೇಕು, ದ್ರಾಕ್ಷಿ ಹಾಕಿದರೆ ದ್ರಾಕ್ಷಿ ತಿಂತಾನೆ, ಕಡಲೆ ಕಾಳು ಬೇಕಾದ್ರೆ ಕಡಲೆ ಕಾಳು ತಿಂತಾನೆ, ಪ್ರತಿಯೊಂದು ತಿಂತಾನೆ. ಟೀ ಕುಡಿದ್ರೆ ಟೀ ಬೇಕು ಸಹ ಅಂತಾನೆ, ಟೀ ಸತೆ ಕುಡಿತಾನೆ. ಅದು ಪ್ರತಿಯೊಂದು ನಾವು ಏನು ತಿಂತಲ್ಲ ಅದೇ ಥರನೇ ಇರ್ತಾನೆ. ಅವ್ನು ಬಿಟ್ಟು ಮಾತ್ರ ಏನೂ ತಿನ್ನೋ ಆಗಿಲ್ಲ. ತಿಂದರೆ ಅಷ್ಟೇ ಮನೆಯೆಲ್ಲ ಒಂಥರ ಕಿರ್ಚಾಡ್ಬಿಡ್ತಾನೆ. ಹಾಗಾಗಿ ನಮ್ಮಮ್ಮ ನೀವಿಬ್ಬರು ಇಲ್ಲಂದ್ರೂ ಇವನೊಬ್ಬ ಇದ್ದು ಇವನು ಮೇಂಟೈನ್ ಮಾಡೋಕ್ಕಾಗ್ತಲ್ಲ ನನಗೆ ನನ್ನ ಕೈಯಿಂದ ಅಂತ ಇರ್ತಾಳೆ ಒಂದು ಟೈಮ್. ಅಮ್ಮ ಅದ್ರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಮ್ಮಮ್ಮ. ನಾವು ಪ್ರೀತಿಯಿಂದ ರಾಕಿ ಅಂತ ಹೆಸರಿಟ್ಟಿರೋದು ಅವನಿಗೆ. ಹಾಗಾಗಿ ತುಂಬ ಖುಷಿ ಐತೆ ಇವ್ನು ನೋಡಿ. ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೇಕಲ್ಲ ಬೆಂಗಳೂರಿಗೆ. ಹಾಗಾಗಿ ಸ್ನಾನ ಮಾಡಿಸಿ ಇವತ್ತು ವಾಪಸ್ಸು ನಾನು ಬರಬೇಕಲ್ಲ, ಹಂಗಾಗಿ ಸ್ನಾನ ಮಾಡಿಸ್ತಾ ಇದ್ದೆ. ನಮ್ಮಮ್ಮ ನೀರು ಕಾಯಿಸ್ಬೇಕಿತ್ತು ಅಂತ ಇದ್ರು, ಹಂಗಾಗಿ ನೀರು ಕಾಯಿಸ್ಲೇ ಇಲ್ಲ. ನಾನು ಹಂಗೆ ತಣ್ಣೀರಲ್ಲೇ ಮಾಡಿಸ್ಬಿಟ್ಟೆ. ತುಂಬ ಬೇಜಾರಾಗಿ ಚಳಿ ಆಗ್ತಾಯಿತ್ತು.